ನಮಸ್ಕಾರ, ಶುಭೋದಯ. ಇವತ್ತಿನ ಪದ್ಯದಲ್ಲಿ ಕೊಂಚ ವಿಷಾದ ಭಾವವನ್ನು ನಾವು ನೋಡ್ತೇವೆ. ವಿಷಾದ ಯಾಕಾಗುತ್ತೆ ಅಂತಂದರೆ, ಈ ಬದುಕು ಅನ್ನೋದು ವರವೋ ಶಾಪವೋ ಅನ್ನೋದು ಮೊದಲಿಂದಲೂ ಒಂದು ಚರ್ಚಾಸ್ಪದವಾದ ವಿಷಯವೇ. ಈ ನಿಟ್ಟಿನಲ್ಲಿ ನಾವು ರವಿಯನ್ನು ಮಧ್ಯ ತಂದು ಹೇಗೆ ಇದನ್ನು ನೋಡೋದು? ಸಾಲವೋ ದಾನವೋ ಅವನಿತ್ತ ಕಿರಣ. ಅವನು ಕೊಡ್ತಾ ಇದ್ದಾನಲ್ಲ ದಿನ ಬೆಳಗ್ಗೆ ನಮಗೆ, ಅದು ಸಾಲವೋ ದಾನವೋ? ಬೆಳಕ ಬಡ್ಡಿಯಲ್ಲಿ ಬಾಳ ಬದುಕಿ. ಇನ್ನು ಬೆಳಕಿನ ಬಡ್ಡಿ ಇದೆಯಲ್ಲ, ಇದರಲ್ಲಿ ನಾವು ಬಾಳನ್ನು ಬದುಕ್ತೀವಂತೆ. ಅಂದರೆ ಅವನು ಸಾಲ ಕೊಟ್ಟಿದ್ದಾನೆ, ಜೀವನ ಬದುಕು ಅನ್ನೋ ಸಾಲ ನಮಗೆ ಸಿಕ್ಕಿದೆ. ಅದಕ್ಕೆ ಬಡ್ಡಿ ಏನಾಗ್ತಾನೆ ಅಂದರೆ ಬೆಳಕು. ಆ ಬೆಳಕ ಬಡ್ಡಿಯಲ್ಲಿ ನಾವು ಜೀವನವನ್ನು ಮುಂದುವರಿಸ್ತೀವಿ. ಅಂದರೆ ದಿನ ನಮ್ಮ ನಿತ್ಯದ ವ್ಯವಹಾರ ಒಡನಾಟ ನಡೆಯುತ್ತೆ. ಬೆಳಕ ಬಡ್ಡಿಯಲ್ಲಿ ಬಾಳ ಬದುಕಿ ಸುಡುಗಾಡ ಬೆಂಕಿಯಾಗಿ. ನೋಡಿ, ಈ ಕಡೆ ಬೆಳಕು ಶಾಖ ಎಲ್ಲವನ್ನ ಜೀವಪೋಷಕವಾಗಿ ಕೊಡ್ತಾನೆ. ಮತ್ತೆ ಕೊನೆಯಲ್ಲಿ ಈ ದೇಹ ಪಂಚಭೂತಗಳಿಗೆ ಅರ್ಪಿತವಾದಾಗ ತನ್ನೊಳಗೆ ಅದನ್ನು ಸೆಳ್ಕೋತಾನೆ. ಸುಡುಗಾಡ ಬೆಂಕಿಯಾಗಿ ಕೊಡುವಾಗ ಉದಾರಿ, ಸಾಲ, ಬಡ್ಡಿ ಎಲ್ಲ ಉಂಟು. ತಗೊಳ್ಳುವಾಗ ಪೂರ್ತಿ ಆಪೋಷಣ ತಗೊಳ್ತಾನೆ. ಬೆಂಕಿಯಾಗಿ ತನ್ನೊಳಗೆ ನಮ್ಮನ್ನು ಧರಿಸುವ ರವಿ. ಈ ರೀತಿಯಲ್ಲಿ ಅವನೊಳಗೆ ನಮ್ಮನ್ನು ಧರಿಸ್ತಾ ಇದ್ದಾನಂತೆ ರವಿ. ಉಪಕಾರಿಯೋ ಮಾರಿಯೋ? ಅವನು ನಿಜವಾಗ್ಲೂ ಏನು ಉಪಕಾರ ಮಾಡ್ತಿದ್ದಾನ ಅಥವಾ ಕೆಟ್ಟದ್ದು ಮಾಡ್ತಿದ್ದಾನ? ಉಪಕಾರಿಯೋ ಮಾರಿಯೋ ಅಂತಂದರೆ, ಮಾರಿ ಅಂತಂದರೆ ಕೆಟ್ಟದ್ದು ಮಾಡೋಳು ಅಂತ. ಅವನೇನು ನಮಗೆ ಒಳ್ಳೇದು ಮಾಡ್ತಿದ್ದಾನೋ ಕೆಟ್ಟದ್ದು ಮಾಡ್ತಿದ್ದಾನೋ? ಕೇಳಿರೇಳಿ. ಈ ಪ್ರಶ್ನೆನ ನೀವು ಕೇಳಬೇಕು, ನಾವಲ್ಲ. ಈ ಪ್ರಶ್ನೆಯನ್ನು ನಾವೆಲ್ಲ ಸೇರಿಕೊಂಡು ಆ ರವಿಯನ್ನು ಕೇಳೋಣ. ಏನಪ್ಪ, ನಮಗೆ ಬದುಕೋಕ್ಕೆ ಅವಕಾಶ ಕೊಟ್ಟಿದ್ಯಾ, ಬೆಳಕು ಕೊಟ್ಟಿದ್ಯಾ, ಎಲ್ಲ ಸರಿ. ಆದರೆ ಕೊನೆಯಲ್ಲಿ ನಮ್ಮನ್ನು ಸುಟ್ಟು ಒಂದು ಹಿಡಿ ಬೂದಿ ಮಾಡ್ತೀಯಲ್ಲಯ್ಯ, ನೀನು ಉಪಕಾರಿಯೋ ಮಾರಿಯೋ? ಇದನ್ನು ಕೇಳೋದಕ್ಕೆ ಹೇಳಿ ಅಂತ ಇವತ್ತು ಕವಿ ನಮ್ಮನ್ನು ಪ್ರೇರೇಪಿಸ್ತಾ ಇದ್ದಾನೆ. ನಮಸ್ಕಾರ.